ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಉದ್ಯೋಗ ಮಂತ್ರ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಮತ್ತೊಂದು ಅಧಿಸೂಚನೆ ಬರ್ತಾ ಇದೆ. ಕಂದಾಯ ಇಲಾಖೆಯ ಅಡಿಯಲ್ಲಿ ಬರುವ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ಖಾಲಿ ಇರುವ ಕಾನೂನು ಸಲಹೆಗಾರ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಇದಕ್ಕೇನು ವಿದ್ಯಾರ್ಹತೆ ಬೇಕು, ಏನು ಇದರ ಕ್ವಾಲಿಫಿಕೇಷನ್ಸ್ ಇದೆ, ಹೇಗೆ ಅಪ್ಲೈ ಮಾಡಬೇಕು, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವರೆಗೂ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿ ಬೆಂಗಳೂರು ನಗರ ಜಿಲ್ಲೆ ಇದರಲ್ಲಿ ಖಾಲಿ ಇರುವ ಕಾನೂನು ಸಲಹೆಗಾರ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ, ಇದು ಮೊದಲಿಗೆ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುತ್ತಾ ಇದ್ದಾರೆ ಸ್ನೇಹಿತರೆ, ಮೊದಲಿಗೆ ಲಾಸ್ಟ್ ಡೇಟ್ ನೋಡ್ಕೊಳ್ಳಿ. ಆನ್ಲೈನ್ ಇರಲ್ಲ, ನೀವು ಆಫ್ಲೈನ್ನ ರೆಸ್ಯೂಮ್ನ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. 28/3/2026 ಒಳಗಡೆ ನೀವು ಅರ್ಜಿಯನ್ನು ಹಾಕಬೇಕಾಗಿರುತ್ತೆ ಸ್ನೇಹಿತರೆ, ಮೊದಲಿಗೆ ಹುದ್ದೆಗಳ ವಿವರ ನೋಡ್ಕೊಳ್ಳಿ. ಹುದ್ದೆ ಹೆಸರು ಬಂದು ಲೀಗಲ್ ಅಡ್ವೈಸರು, ಕಾನೂನು ಸಲಹೆಗಾರ. ವಿದ್ಯಾರ್ಹತೆ ನೋಡ್ಕೊಳ್ಳಿ. LLB LLM ರಿಜಿಸ್ಟರ್ಡ್ ಅಟ್ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಫಾರ್ ಅಟ್ಲೀಸ್ಟ್ 10 ಇಯರ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪ್ರಿಫರೆನ್ಸು LLM ಆಗಿದ್ರೆ ನಿಮಗೆ ಪ್ರಿಫರೆನ್ಸ್ ಕೊಡ್ತಾರೆ ಸ್ನೇಹಿತರೆ. ಒಟ್ಟು ಹುದ್ದೆ ಬಂದು ಒಂದು ಇದೆ. ಇದಕ್ಕೆ ವೇತನ ನೋಡ್ಕೊಳ್ಳಿ ಸ್ನೇಹಿತರೆ, 70,000 ನಿಮಗೆ ವೇತನ ಇರುತ್ತೆ ಸ್ನೇಹಿತರೆ. ಇದು ಬಂದು ಒಂದು ಗೌರ್ಮೆಂಟ್ ಆರ್ಡರ್ ಮುಖಾಂತರ ಈ ಒಂದು ಹುದ್ದೆನ ಕಾಲ್ಫರ್ಮ್ ಮಾಡಿದ್ದಾರೆ. ಇದು ಪ್ರತಿ 1 ವರ್ಷಕ್ಕೆ ರಿನ್ಯೂವಲ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಇದು ಬಂದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಇರುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿಕೊಂಡು ನಿಮಗೆ ಅವರು ರಿನ್ಯೂವಲ್ ಮಾಡ್ತಾ ಇರತ್ತೆ ಕಾಂಟ್ರಾಕ್ಟು ಸ್ನೇಹಿತರೆ. ಇದು ಬಂದು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಆಗಿರಲ್ಲ, ಇದು ಶಾರ್ಟ್ ಟರ್ಮ್ಗೆ ಕಾಲ್ಫರ್ ಮಾಡಿರ್ತಾರೆ ಸ್ನೇಹಿತರೆ. ಯಾರಾದರೂ ಈ ಒಂದು ಹುದ್ದೆ ಇದ್ದು ಈ ಒಂದು ಕ್ವಾಲಿಫಿಕೇಷನ್ಗೆ ಜಾಬ್ ಹುಡುಕ್ತಾ ಇದ್ದಾರೆ, ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಒಬ್ರಿಗೆ ಜಾಬ್ ಸಿಗ್ದಂಗೆ ಆಗುತ್ತೆ ಸ್ನೇಹಿತರೆ. ಇದೇ ಥರದ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ನ ನಿಮಗೆ ಬೇಕಾಗುತ್ತೆ, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.